ಯಾದಗಿರಿಯಲ್ಲಿ ಬಿರುಗಾಳಿ ಮಳೆಯ ಆರ್ಭಟ. ತುಮಕೂರು ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮರಗಳು ಧರೆಗೆ. ವಡಗೇರಾ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮರ ಬಿದ್ದು ಮನೆ ಮುಂದೆ ನಿಲ್ಲಿಸಿದ ಸ್ಕೂಟಿ ಜಖಮಾಗಿದೆ. 30ಕ್ಕೂ ಹೆಚ್ಚು ಮರಗಳು ಧರೆಗುರುಳಿರೋದು. ಇನ್ನು ತಗಡಿನ ಮೇಲ್ಛಾವಣಿ ಹಾರಿ ಹೋಗಿದೆ. ಕುಟುಂಬಗಳ ಕಂಗಾಲಾಗಿವೆ. ಸೂರಿಲ್ಲದೆ ರಾತ್ರಿಯಿಡೀ ಮಳೆಯಲ್ಲೇ ಕಾಲ ಕಳೆದಿದ್ದಾರೆ ಗ್ರಾಮಸ್ಥರು. ಒಂದೊಂದಲ್ಲ ಆದಂತಹ ಅವಾಂತರ. ಬೃಹತ್ ಆದಂತಹ ಮರ ಬಿದ್ದೋಯ್ತು. ಯಾದಗಿರಿಯಲ್ಲಾದಂತಹ ಘಟನೆ ಇದು. ಮಳೆಗಾಳಿಗೆ ಸ್ಕೂಟಿ ಜಖಮಾಗಿದೆ. ಮನೆ ಮೇಲೆ ಮರ ಬಿದ್ದಿದೆ. ಸೂರೇ ಇಲ್ಲದೆ ರಾತ್ರಿಯಿಡೀ ಮಳೆಯಲ್ಲಿ ಕಾಲ ಕಳೆದಿದ್ದಾರೆ ಕೆಲ ಗ್ರಾಮಸ್ಥರು. ಮೇಲ್ಛಾವಣಿಗಳು ಹಾರು ಹೋದ್ವು. ಇನ್ನು ಮನೆ ಮುಂದೆನೇ ಮರ ಬಿದ್ದಿದ್ರಿಂದ ಅಲ್ಲೇ ನಿಲ್ಲಿಸಿದಂತಹ ಬೈಕ್ ಜಖಮಾಗಿದೆ. ಬಿರುಗಾಳಿ ಮಳೆಯ ಆರ್ಭಟ. ಮಳೆಗಾಲ ಶುರುವಾಗೋದಕ್ಕೆ ಮುಂಚೆನೇ ಸಾಕಷ್ಟು ಅವಾಂತರಗಳನ್ನು ಮಳೆರಾಯ ಸೃಷ್ಟಿಸ್ತಾ ಇದ್ದಾನೆ. ಯಾದಗಿರಿಯಲ್ಲಿ ಗ್ರಾಮಸ್ಥರ ಪರದಾಟ. ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆ ಮತ್ತು ಬಿರುಗಾಳಿ ಬೀಸಿದೆ. ಇದೇ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಸದ್ಯ ನನಗೆ ಅದೇ ಗ್ರಾಮದಲ್ಲಿ ಇದನ್ನೇ ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ನಿನ್ನೆ ಸಂಜೆ 6 ಗಂಟೆ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸಿದ ಜೊತೆಗೆ ಜೋರಾಗಿ ಮಳೆ ಕೂಡ ಆಗಿದೆ. ಹೀಗಾಗಿ ಗ್ರಾಮದಲ್ಲಿ ಸಾಕಷ್ಟು ಮರ ಮತ್ತು ಗಿಡಗಳು ಧರಾಶಾಯಿ ಕೂಡ ಆಗಿರುವಂಥದ್ದು. ಸುಮಾರು 30ಕ್ಕೂ ಅಧಿಕ ಮರಗಳು ಸಂಪೂರ್ಣವಾಗಿ ಈಗ ನೆಲಸಮ ಸಹಿತ ಆಗಿರುವಂಥದ್ದು. ಮರಗಳು ಬಿದ್ದ ಕಾರಣಕ್ಕಾಗಿ ಮನೆಗಳು ಸಹಿತ ಜಖಂ ಸಹಿತಗೊಂಡಿರುತ್ತದೆ. ಯಾಕಂದರೆ ಈ ಒಂದು ಗ್ರಾಮದಲ್ಲಿ, ಅಂದರೆ ತುಮಕೂರು ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಮನೆಗಳ ಮೇಲೆ ಮರಗಳು ಉರುಳಿ ಬಿದ್ದಿದ್ದಾವೆ. ಇದೇ ಕಾರಣಕ್ಕಾಗಿ ಮನೆಗಳು ಸಹಿತ ಸಾಕಷ್ಟು ಜಖಂ ಆಗಿದ್ದಾವೆ. ಮನೆಗಳ ಗೋಡೆ ಸಹಿತ ಬಿರುಕು ಬಿಟ್ಟಿರುವಂಥದ್ದು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸಾಕಷ್ಟು, ಅಂದರೆ ಮನೆಗಳ ಮೇಲೆ ಮೇಲ್ಛಾವಣಿಗೆ ಬೆಳೆಸಿರುವಂಥ ಟೀನ್ ಶೆಡ್ ಕಂಪ್ಲೀಟ್ ಆಗಿ ಗಾಳಿಗೆ ಹಾರಿ ಹೋಗಿರುತ್ತದೆ. ಸುಮಾರು 15ಕ್ಕೂ ಅಧಿಕ ಮನೆಗಳ ಟೀನ್ ಶೆಡ್ ಸಂಪೂರ್ಣವಾಗಿ ಗಾಳಿಗೆ ಹಾರಿ ಹೋಗಿದೆ. ಈ ಒಂದು ಮರದ ಕೆಳಗಡೆ ನಿಲ್ಲಿಸಿರುವಂಥ ಸ್ಕೂಟಿ ಸಂಪೂರ್ಣವಾಗಿ ಜಖಂ ಸಹಿತಗೊಂಡಿರುವಂಥದ್ದು. ಸಾಕಷ್ಟು ಮನೆಗಳ ಮೇಲೆ ಮರಗಳ ಬೀಳೋದಾಗಿರ್ಬೋದು, ಈ ರೀತಿ ವಾಹನಗಳ ಮೇಲೆ ಸಹಿತ ಮರಗಳ ಬಿದ್ದ ಕಾರಣಕ್ಕಾಗಿ ಸಾಕಷ್ಟು ಹಾನಿ ಸಹಿತ ಆಗಿದೆ. ಜೊತೆಗೆ ಸಾಕಷ್ಟು ನಷ್ಟ ಕೂಡ ಆಗಿರುವಂಥದ್ದು. ಸದ್ಯನ ಜೊತೆ ಗ್ರಾಮಸ್ಥರ ಜೊತೆ ಮಾತಾಡಿ, ಸರಿಗ ನಿನ್ನೆ ಎಷ್ಟು ಗಂಟೆಗೆ ಮಳೆ ಮತ್ತು ಬಿರುಗಾಳಿ ಶುರುವಾಯಿತು? ಏನೇನು ಅನಾಹುತಗಳಾಗಿದೆ ತಮ್ಮ ಗ್ರಾಮದಲ್ಲಿ? ಸರ್, ನೈಟು ಸುಮಾರು ಒಂದು 8:30 ಸುಮಾರು ನೈಟು ಗಾಳಿ ಮೊದಲು ಮಿಂಚು ಗುಡುಗು ಸಹಿತ ಭಾರಿ ಮಳೆ ಆಗ್ತಿತ್ತು ಸರ್. ಅದರ ಜೊತೆಗೂ ಗಾಳಿ ಬಿರುಗಾಳಿ ಅತಿ ಹೆಚ್ಚು ಬೀಸೋದ್ರಿಂದ ಸುಮಾರು ನಮ್ಮೂರಲ್ಲಿ ಒಂದು 30 ಗಿಡಗಳನ್ನು ಮರಗಳು ಬಿದ್ದೋಗಿವೆ ಸರ್. ಬಿದ್ದಾದ ಮೇಲೆ ಮೇಲ್ಛಾವಣಿ, ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಮೇಲ್ಛಾವಣಿ ಮತ್ತು ಹಾಗೂ ಮನೆಗಳ ಪಾತ್ರೆ ಸಾಮಾನಾಗಲಿ ಎಲ್ಲ ಅವರು ದಿನನಿತ್ಯ ಜೀವನದ ಸಾಮಾನುಗಳು ಜಖಂಗೊಂಡಿವೆ. ಸಿದ್ದೊಬ್ಬರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ನೀವು ನಿನ್ನೆ ಸಾಕಷ್ಟು ಮಳೆ ಮತ್ತು ಗಾಳಿ ಜಾಸ್ತಿ ಆಯಿತು. ಈಗ ಎಷ್ಟು ಗಿಡಗಳು ಬಿದ್ದಾವ? ಏನೇನಾಗ್ಯಾವ ಹಾನಿ? ಏನೇನಾಗ್ಯದ ನಿಮ್ಮ ಊರಾಗ? ನಮ್ಮ ಮನೆ ಊರಾಗ ಅಂದ್ರೆ ಏನ್ರಿ, ಎಲ್ಲ ವೈರ್ ಹರಿದಾವ, ಎಲ್ಲ ಗಿಡಗಳು ಬಿದ್ದಾವ, ಎಲ್ಲ ಲುಕ್ಷಾಣ ಆಗಿಬಿಟ್ಟದ್ರಿ. ಎಲ್ಲ ಪತ್ರಸ ಎಲ್ಲ ಕಿತ್ತಿಗೆಸಿ ಹೋಗ್ಯಾವ್ರಿ ಸರ್. ಟೀನ್ ಸೆಟ್ ಹಾಕಿದ್ವಿ, ಎಲ್ಲ ಕಿತ್ಕೊಂಡು ಹೋಗ್ಯಾವ್ರಿ. ಕಿತ್ಕೊಂಡು ಹೋಗ್ಬಿಟ್ಟು ಎಲ್ಲ ಗಾಳಿಗೆ ಮರ ಪರ ಎಲ್ಲ ಒಳ್ಳೆ ಬಿದ್ದು ಬಿಟ್ಟವ್ರಿ ಸರ್. ಮೊದಲು ನೋಡಿಲ್ರಿ ಸರ್, ಇದೇ ಫಸ್ಟ್ ರೀ ಗಾಳಿ ಈ ನಮ್ಮ ಮನೆ ಅದ್ದು. ಮೊದಲೇನು ನೋಡ್ರಿ, ನಮ್ಗಂದ್ರೆ ಈಗ ಒಂದು 55 ನಾವ್ರಿ ವಯಸ್ಸು, ಅಂದ್ರೆ ಇಂಥ ಗಾಳಿಯನ್ನು ನೋಡಿಲ್ರಿ ಸರ್. ಅಜ್ಜಿ, ಈಗ ನಿನ್ನೆ ರಾತ್ರಿ ಮಳೆ ಇತ್ತಲ್ಲ, ಮಳೆ ಆದ್ಮೇಲೆ ಈಗ ರಾತ್ರಿಯಿಂದ ಕರೆಂಟ್ನೇ ಇಲ್ಲ, ಹೌದಾ? ಗಿಡಗಳೆಲ್ಲ ನಿಮ್ಮ ಮನೆ ಮ್ಯಾಗ ಬಿದ್ದಾವಲ್ಲ, ಏನೇನಾಗ್ಯದ? ಏನೇನು ಹಾನಿ ಆಗ್ಯದ? ಏನು ಮನೆ ನೋಡ್ರಿ ಬಿದ್ದದ, ಕಂಬ ಬಿದ್ದದ, ಏನು ಲುಕ್ಷಣ ಆದದಕ್ಕೆ ಹೇಳಕತ್ತೀವಿ ಸಾಬ್ರಿ. ನಮ್ಮ ಮನೆ ಈ ಗಿಡನೇ ಮರ ಬಿದ್ದದ ನೋಡ್ತಿರಲ್ಲ ಸಾಬ್. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.